ಹಾಯ್ ಗೈಸ್, ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಫ್ಯಾಕ್ಟ್ರಿ ತನಕ ತೋರಿಸಿ ಆಮೇಲೆ ವಿಡಿಯೋ ಎಂಡ್ ಮಾಡಿದ್ದೆ. ಕಂಟಿನ್ಯೂ ಮಾಡೋಣ ಅಂತೇಳಿ ಇವಾಗ ಬಂದೆ. ಸೊ ನೀವು ನೋಡ್ತಿದ್ದೀರಾ, ಇದು ಎಂಟ್ರೆನ್ಸ್ ಪಾಯಿಂಟು. ಇಲ್ಲಿಂದ ಆ ಕಡೆ ಯಾರಿಗೂ ಎಂಟ್ರಿ ಬಿಡೋಲ್ಲ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು. ನಾವು ನೈಟು ಶೂಟ್ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಲೇಟ್ ಆಗಿತ್ತು. 11:30 12 ಗಂಟೆನೇನೋ ಆಗಿತ್ತು. ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಗಂಟೆ 7 ಆಗಿದೆ. ಬೇಗ ಹೋಗ್ಬೇಕು ಅಂತೇಳಿ ಬೆಳಿಗ್ಗೆ 5:30ಗೆ ಎದ್ವಿ ನಾನು, ಅಣ್ಣ ನೋಡಿದ್ರೆ ಈಗ ಅಣ್ಣ ಹೋದ್ರು. ಅಣ್ಣ ಬೇರೆ ಗಾಡಿ ಬಂತು ಹೋದ್ರು. ನಮಗೆ ಇನ್ನು 7:30 ಗಾಡಿ. ನೈಟ್ ಬರುವಾಗಲೂ ಲೇಟ್ ಆಗಿತ್ತು, 12 ಗಂಟೆ ಆಗಿತ್ತು. ನೋಡಿ ಲೈಟಾಗಿ ಮಳೆ ಬರ್ತಿದೆ, ಅದ್ರ ಜೊತೆ ಮಿಸ್ಟು. ಈ ವೆದರ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ಲೈಟಾಗಿ ಮಳೆ ಬರ್ತಿದೆ, ಲೈಟಾಗಿ ಹಂಗೆ ಮಿಸ್ಟ್ ಇದೆ. 7:30 ಗಾಡಿ ಅಂದಿದ್ದಾರೆ. ಈಗ ಇನ್ನು ಗಂಟೆ 7 ಆಗಿದೆ ಅಷ್ಟೇ. ಇನ್ನು ಅರ್ಧ ಗಂಟೆಯಲ್ಲಿ ಗಾಡಿ ಬರುತ್ತಂತೆ. ಅದಾದಮೇಲೆ ಅಲ್ಲಿಗೆ ಹೋಗ್ಬೇಕು. ಬೇರೆ ಗಾಡಿ ಯಾವುದು ಬರೋಲ್ಲ, ಇಲ್ಲಿ ಟೀಚರ್ ಗಾಡಿ, ಅದಲ್ಲಿ ಗಾಡಿ ಬಂದಾಗ ತೋರಿಸ್ತೀನಿ. ಸೊ 7:30 ಆಯಿತು, ಗಾಡಿ ಬಂತು. ನಾವು ನೋಡಿದರೆ ನಮ್ಮ ಅಣ್ಣಂದು ಫ್ರೆಂಡ್ ಮನೇಲಿ ಸ್ಟೇ ಆಗಿದ್ವಿ. ತುಂಬ ಸಕ್ಕತ್ತಾಗಿ ನೋಡಿಕೊಂಡ್ರು ಮಾತ್ರ. ನೈಟೇ ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಆದರೆ ನೈಟ್ ಬರುವಾಗಲೇ 12 ಗಂಟೆ ಆಗಿತ್ತು. ಹಾಗಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ನೈಟ್ 12 ಗಂಟೆ ಬಂದಿತ್ತು ನೋಡಿ. ಇದೇ ಗಾಡೀಲಿ ಬಂದಿತ್ತು ನಾವು ನೈಟು. ಇವಾಗಲೂ ಕೂಡ ಇದೇ ಗಾಡೀಲಿ ಹೋಗ್ಬೇಕು. ಇಲ್ಲಿಂದ ಮತ್ತೆ ಇದೇ ಗಾಡೀಲಿ ಹೋಗಿ ರೆಡಿ ಆಗೋಣ ಅಂಥೇಳಿ ಹಂಗೆ ಎದ್ದು ಕಾಫಿ ಎಲ್ಲ ಕುಡ್ಕೊಂಡು ಹೊರಟ್ವಿ ಇಲ್ಲಿಂದ. ಸೊ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಫುಲ್ ಆಫ್ ರೋಡು. ಗೈಸ್, ಅಲ್ಲಿಂದ ಹೊರಡ್ಬೇಕಾದ್ರೆ ಗಾಡೀಲಿ ಹೋಗ್ತಾನೆ ವಾಯ್ಸ್ ಕೊಡ್ತಾ ಹೋಗೋಣ ಅಂದ್ಕೊಂಡೆ. ಆದರೆ ನೆಕ್ಸ್ಟ್ ಲೆವೆಲ್ ಆಫ್ ರೋಡು. ಅದರಲ್ಲಿ ತುಂಬ ಜನ ಇದ್ದರು, ಅಂದರೆ ಮದುವೆ ಎಲ್ಲ ಅವತ್ತು. ಸೊ ತುಂಬ ಜನ ಇದ್ದರು ಗಾಡೀಲಿ. ಹಂಗಾಗಿ ವಾಯ್ಸ್ ಕೊಡೋಕ್ಕೆ ಆಗಲಿಲ್ಲ. ವಾಯ್ಸ್ ಕೊಡೋದಿರಲಿ, ವೀಡಿಯೋ ಮಾಡೋಕ್ಕೂ ಸರಿ ಆಗಲಿಲ್ಲ. ಫುಲ್ಲು ರಶ್ ಆಗಿತ್ತು ಗಾಡಿ. ಹಂಗೆ ಅಂಥೇಳಿ ನನ್ನ ಕೈಯಿಂದ ಆದಷ್ಟು ವೀಡಿಯೋ ಮಾಡಿದ್ದೀನಿ. ಆ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ ಮಾತ್ರ. ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸು. ಹೇಗೆಂದರೆ ಡಿವಿಷನ್ಗಳಲ್ವಾ. ಸೊ ಒಂದು ಡಿವಿಷನ್ ಆದಮೇಲೆ ಮತ್ತೆ ಕಾಡು, ಮತ್ತು ಅಲ್ಲಿಂದ ಆ ಕಡೆ ತೋಟ. ಅದರಲ್ಲಿ MG ಡಿವಿಷನಿಂದ ನೆಕ್ಸ್ಟ್ ಇರೋ ಡಿವಿಷನ್ ತನಕ ಟಾರ್ ರೋಡ್ ಹಾಕ್ಸಿದ್ದಾರೆ. ಇದು ಅವರೇ ಕಂಪ್ನಿಯವರೇ ಹಾಕ್ಸಿದ್ದು ಅನಿಸುತ್ತೆ. ಅಲ್ಲಿಂದ ಈ ಕಡೆ ಚೆನ್ನಾಗಿದೆ ರೋಡು. ಅದರಲ್ಲಿ ಹೋಗೋಕ್ಕೂ ಅಷ್ಟೇ, ವ್ಯೂ ನೋಡ್ತಾ ರೋಡಿಗೂ ಏನೋ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಚೆನ್ನಾಗಿತ್ತು ಅಂತೀನಿ. ನಾವೀಗ MG ಡಿವಿಷನ್ ಹತ್ರ ಬಂದ್ವಿ. ಗೈಸ್, ನಾವು ಡೈರೆಕ್ಟ್ MG ಬಂದು ಅಲ್ಲಿ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಂದರೆ ಮದುವೆ ಟೈಮಿಂಗ್ ಆಗಿತ್ತು. ಸೊ ನಾವು ಸೀದಾ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೇ ಮದುವೆ ಆಗೋದಂತೆ. ಮದುವೆಯಲ್ಲಿ ರಿಸೆಪ್ಷನಲ್ಲಿ ಅಂತ ಹೇಳಿದರು, ಹಾಲಲ್ಲಿ. ಸೊ ನೋಡಿ, ದೇವಸ್ಥಾನ ಏನೋ ಚೆನ್ನಾಗೇ ಇದೆ ನೋಡಿ, ಗಣಪತಿ ದೇವಸ್ಥಾನ ಅಂದರು. ಹಾಗೆ ಹೀಗೆ ಅಂತೇಳಿ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ ಇತ್ತು, ರಿಸೆಪ್ಷನ್ ಶೂಟಿಂಗ್ ಅಂತೇಳಿ ಹಾಲಿಗೆ ಬಂದ್ವಿ. ಹಾಯ್ ಗೈಸ್, ಸೊ ಫೈನಲಿ ಶೂಟ್ ಎಲ್ಲ ಮುಗಿಸಿ ಇವಾಗ ಹೊರಡ್ತಿದ್ದೀವಿ. ಗಂಟೆ 6:40. ಇನ್ನು ಇಲ್ಲಿಂದೆಲ್ಲ ಮುಗಿದು ಇಲ್ಲಿಂದ ಹೊರಡತ್ತಿಗೆ ಹಂಗೆ ಅಂತೇಳಿ 7 ಗಂಟೆನೇ ಆಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ ಯಾಕೋ. ಸೊ ನೋಡಬೇಕು. ನೋಡಿ, ಇವ್ರು ನಮ್ಮ ವಿಡಿಯೋಗ್ರಾಫರು. ನೋಡ್ಬೇಕು ಇನ್ನು ಇಲ್ಲಿಂದ ಅಣ್ಣನ ಮನೆಗೆ ಹೋಗಿ ಅಲ್ಲಿಗೆ ಹೋಗ್ತಾ ಎಷ್ಟೊತ್ತಾಗತ್ತಂತ ಗೊತ್ತಿಲ್ಲ, ನಂದಿಪುರಕ್ಕೆ. ಅಲ್ಲಿಂದ ಮನೆಗೆ ಹೋಗೋದಾ, ಅಲ್ಲ ಅಕ್ಕನ ಮನೆಗೆ ಹೋಗೋದಾ ಮುಡಿಗೆರೆಯಲ್ಲಿ ಅಂತೇಳಿ ಗೊತ್ತಿಲ್ಲ. ನೋಡ್ಬೇಕು ಏನು ಮಾಡೋದು ಅಂತ. ಅಮ್ಮನೂ ಹೇಳಿದ್ರು ಲೇಟ್ ಆಯ್ತು ಅಂದ್ರೆ ಬರಬೇಡ, ಅಲ್ಲಿ ಅಕ್ಕನ ಮನೆಗೆ ಹೋಗಿ ಬೆಳಿಗ್ಗೆ ಬಾ ಅಂತ. ರಾಕೇಶ್ ಅಣ್ಣ ಮನೇಲಿ ಸ್ಟೇ ಆಗು, ನಾಳೆ ಹೋಗಿ ಅಂತಿದ್ದಾರೆ. ಗೊತ್ತಿಲ್ಲ, ಇನ್ನೂ ಡಿಸೈಡ್ ಆಗಿಲ್ಲ. ಇನ್ನು ನಂದಿಪುರಕ್ಕೆ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ನೋಡಿ ಆಮೇಲೆ ಡಿಸಿಷನ್ ತಗೊಳುತ್ತೆ. ಸೊ ಗೈಸ್, ನಾವು ಅಲ್ಲಿಂದ ಓಡಬೇಕಾದ್ರೆ 7 ಗಂಟೆ ಆಗಿತ್ತು ನೈಟು. ಅಲ್ಲಿಂದ ರಾಕೇಶ್ ಅಣ್ಣ ಮನೆಗೆ ಬರಬೇಕಾದ್ರೇ 9-9:30 ಆಗಿತ್ತು. ಸರಿ, ಇನ್ನು ಇಲ್ಲಿಂದ ಹೋಗೋಕ್ಕಾಗಲ್ಲ, ಅಲ್ಲಿಗೆ ಹೋದ್ರೂ ಲೇಟ್ ಆಗುತ್ತೆ ಅಂತೇಳಿ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಅಲ್ಲಿಂದ ಎತ್ಕೊಂಡು ಬಂದೆ. ಅದ್ರ ಕಂಟಿನ್ಯೂಸ್ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ವೀಡಿಯೋ ಮಾಡಲೂ ಇಲ್ಲ. ನಾನು ಟಯರ್ಡ್ ಆಗಿದ್ದೆ, ಸೊ ವೀಡಿಯೋನೂ ಮಾಡಲಿಲ್ಲ. ಅಲ್ಲಲ್ಲಿ ಒಂದೊಂದು ವೀಡಿಯೋ ಕ್ಲಿಪ್ ತೊಗೊಂಡೆ. ವೀಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಮೂಡಿಗೆರೆಯಿಂದ ಆಲ್ದೂರು ಬರೋ ರೋಡಲ್ಲಿ ಯಪ್ಪ ನನಗಂತೂ ಅನಿಸಿತು ವರ್ಸ್ಟು ರೋಡು ಅಂತ.
ಯಾಕಂದ್ರೆ ಆ ಗುಂಡಿ ನೋಡಿದ್ರೆ ಹಿಂಸೆ ಹಿಡ್ದು ಹೋಗಿತ್ತು ಗುರು. ನಾನು ಮೊನ್ನೆ ಹೋದಾಗಲೇ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ, ಮತ್ತು ಲೇಟ್ ಆಗುತ್ತೆ ಅಂತೇಳಿ ನಾವು ವೀಡಿಯೋ ಮಾಡಲಿಲ್ಲ. ಆದರೆ ವಾಪಸ್ ಬರುವಾಗ ವೀಡಿಯೋ ಮಾಡ್ಕೊಂಡು ಬಂದೆ. ಆ ರೋಡ್ ನೋಡಿದ್ರೆ ಮಾತ್ರ, ಅಲ್ಲೇ ವಾಯ್ಸ್ ಕೊಟ್ಟಿದ್ದೆ, ನನ್ನ ಹತ್ರ ಮೈಕ್ ಇಲ್ಲಲ್ಲ, ಸೊ ಆ ವಾಯ್ಸ್ ಕೇಳಿಸ್ತಿರ್ಲಿಲ್ಲ. ಅದಕ್ಕಂತೇಳಿ ಈಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಷ್ಟೇ. ವರ್ಸ್ಟು ರೋಡ್ ಅಂತೀನಿ ಈ ಗೌರ್ಮೆಂಟ್ಗೂ ನಮ್ಮ ರೋಡಿಗೂ ಈಗಿರೋ ಸಿಚುವೇಶನ್ ನೋಡಿದ್ರೆ. ಯಪ್ಪ, ಅಂಥ ರೋಡ್ ಅಂತೂ ಅಷ್ಟು ದೊಡ್ಡ ಗುಂಡಿ ಇದ್ದಾವೆ, ಆದರೂ ಯಾರು ಅದನ್ನು ಸರಿ ಮಾಡಿಸ್ತಿಲ್ಲ ಇನ್ನು. ಬೈಕ್ ಅಂತಲ್ಲ, ಯಾವುದೇ ಗಾಡಿಗಾದರೂ ತೊಂದರೆನೇ ಅದು. ಹಾಯ್ ಗೈಸ್, ಫೈನಲಿ ಶೂಟೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಬೇಕಿತ್ತು. ಅಣ್ಣನ ಮನೆಯಿಂದ ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲೊಂದು ಪಾರ್ಸಲ್ ಕೊಡೋಕ್ಕಿತ್ತು. ಹಾಗಾಗಿ ಅಕ್ಕನ ಮನೇಲಿ ಪಾರ್ಸಲ್ ಕೊಟ್ಟು ವಾಪಸ್ ಹೊರಟೆ. ಅಲ್ಲಿಂದ 11:45 ಹೊರಟೆ. ಈಗ 12:45 ಆಯಿತು. ಇನ್ನು ಯಾವುದು ಆಲ್ದೂರಿಂದ ಕೆಳಗೆ ಇನ್ನೇನು ಎನ್ನೂರಿಗೆ ಹತ್ರ ಬಂದೆ. ಸೊ ಹಾಗೆ ಒಂದು ವೀಡಿಯೋ ಮಾಡೋಣ, ಬೆಳಿಗ್ಗೆಯಿಂದ ವೀಡಿಯೋ ಮಾಡಿರಲ್ಲ ಅಂತೇಳಿ ಒಂದು ವೀಡಿಯೋ ಮಾಡೋಣ ಅಂತೇಳಿ ಗಾಡಿ ಸೈಡ್ಗೆ ಹಾಕ್ತೆ. ಗೈಸ್, ಲಿಟ್ರಲಿ ನಾನು ತುಂಬ ಆರ್ಡ್ರಿಗೆ ಹೋಗಿದ್ದೀನಿ, ಆದರೆ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ತೀನಿ. ಆ ಪ್ಲೇಸ್ ಆಗಲಿ, ಆ ಎನ್ವಿರಾನ್ಮೆಂಟ್ ಆಗಲಿ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಇನ್ನೊಂದು ಸರಿ ಹೋಗೋ ಚಾನ್ಸ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಅಲ್ಲಿ ಅದೇ ನಮ್ಮ ಫ್ರೆಂಡ್ ಅರುಣ್ ಅಣ್ಣ ಅಂತಿದ್ದಾರೆ, ಅವರು ಕೊಯಮತ್ತೂರು ಶಿಫ್ಟ್ ಆಗ್ತಿದ್ದಾರಂತೆ. ಅಕಸ್ಮಾತ್ ಅವ್ರು ಶಿಫ್ಟ್ ಆಗೋಕ್ಕಿಂತ ಮುಂಚೆ ಹೋಗೋಕ್ಕಾದ್ರೆ ನನ್ನ ಪುಣ್ಯ ಅಂದ್ಕೊಳ್ತೀನಿ. ಯಾಕಂದರೆ ಅಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇದೆ. ಆರಾಮಿದ್ದಾಗ ಹೋಗಿ, ಫ್ರೀ ಇದ್ದಾಗ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಅವ್ರು ಕೊಯಮತ್ತೂರು ಶಿಫ್ಟ್ ಆದ್ರೆ ಅಂದರೆ ಕಷ್ಟ ಆಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಅಂದರೆ ಸಕಲೇಶ್ಪುರದ ಕಾಡ್ಮನೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಇದೇ ಲಾಸ್ಟ್ ಪಾರ್ಟ್. ನೋಡೋಣ, ಅಕಸ್ಮಾತ್ ಮುಂದೆ ಹೋಗೋ ಚಾನ್ಸ್ ಸಿಕ್ಕರೆ ಗ್ಯಾರಂಟಿ ಅದ್ರ ವಿಡಿಯೋ ಹಾಕ್ತೀನಿ. ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.